ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಗಪತಿ ಭಾಗ್ಯ ವಿಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ನಾನು ಬ್ಯಾಗ್ನ ಡಿಸೈನು ಪ್ಯಾಚ್ ವರ್ಕ್ ಮಾಡ್ತಾಯಿದ್ದೀನಿ. ಅದನ್ನೇ ಸಿಂಪಲ್ಲಾಗಿ ತುಂಬ ಡಿಸೈನ್ ಚೆನ್ನಾಗಿದೆ. ಇದು ಬಾರ್ಡ್ರ್ ಜಾಸ್ತಿ ಇತ್ತು ಫ್ರೆಂಡ್ಸ್. ಅದು ಬಾರ್ಡ್ರ್ ಜಾಸ್ತಿ ಇರೋದ್ರಿಂದ ಕಸ್ಟಮರು ಇದನ್ನು ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಪ್ಯಾಚ್ ವರ್ಕ್ ಮಾಡ್ತಾಯಿದ್ದೀನಿ. ಅದೇ ನಿಮಗೆ ಗೊತ್ತಿರ್ಬೋದು, ಇದು ಸ್ಕ್ವಯರ್ ನೆಕ್ಕು ಬಾಕ್ಸು, ಅದ್ರ ಮೇಲೇ ಪ್ಯಾಚ್ ವರ್ಕ್ ಮಾಡ್ತಾಯಿದ್ದೀನಿ. ಬಾರ್ಡ್ರ್ ಜಾಸ್ತಿ ಇದೆ, ಅದನ್ನು ತೆಕ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಉಲ್ಟಾ ಸೀದಾ ನೋಡಿಕೊಂಡು ಇವಾಗ ಮೇಲ್ಗಡೆ ಲೈನಿಂಗ್ ಬಟ್ಟೆ, ಕೆಳಗಡೆ ಬ್ಲೌಸು ಎರಡು ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ, ಅದ್ರ ಸೀದಾನೇ ಸ್ಟಿಚ್ ಹಾಕೋಬೇಕು. ಏನಿಲ್ಲ ಅಂದರೆ ಫ್ರೆಂಡ್ಸ್, ಒಂದು 1/2 ಇಂಚು ಎಕ್ಸ್ಟ್ರಾ ಬಟ್ಟೆ ಮೇಲೆ ಹಾಕೋಬೇಕು. ದಂಡಿಯಲ್ಲಿ ಹೊಲಿಗೆ ಹಾಕೋಬಾರ್ದು. ನೋಡಿ, ಸೂಜಿನ ಎತ್ಕೊಂಡು ಸೂಜಿ ಕೆಳಗಡೆ ಬಿಡಬೇಕು ಫ್ರೆಂಡ್ಸ್. ಅದನ್ನು ಕೆಳಗಡೆ ಬಿಟ್ಟು ನೀವು ಮಿಷಿನ್ ಇದನ್ನು ಎತ್ಕೋಬೇಕು. ಹಂಗಿದ್ರೆ ಕರೆಕ್ಟಾಗಿರುತ್ತೆ. ಸೂಜಿ ಮೇಲೆ ಬಂದು ನೀವು ಎತ್ಕೊಂಡ್ರೆ ಹೊಲಿಗೆ ಕರೆಕ್ಟಾಗಿ ಕುಂತಿರಲ್ಲ. ತಿರುಗಿಸ್ಕೊಂಡು ಮೂಲಿ ಚೆನ್ನಾಗಿ ಕಡೆ ಹಾಕ್ಕೊತಾ ಇದ್ದೀನಿ ಸ್ಟಿಚ್ನ ಫ್ರೆಂಡ್ಸ್. ನೋಡಿ, ಕೆಳಗಡೆ ಬಟ್ಟೆನ ಎರಡು ಸೇಮ್ ಆಗಿರಬೇಕು. ಕಟಿಂಗ್ ಒಂದು ಪರ್ಫೆಕ್ಟ್ ಬಂದುಬಿಟ್ರೆ ಫ್ರೆಂಡ್ಸ್ ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ನಾವು. ಮೇನ್ ಇಂಪಾರ್ಟೆಂಟ್ ಕಟ್ಟಿಂಗಲ್ಲಿ ಬಟ್ಟೆ ಪರ್ಫೆಕ್ಟ್ ಆಗಿರಬೇಕು. ಅದಕ್ಕೆ ಫ್ರೆಂಡ್ಸ್ ಹೇಳ್ತಾ ಇರೋದು, ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇರ್ತೀನಿ, ಕಟ್ಟಿಂಗ್ ಮೇನು. ಕಟ್ಟಿಂಗು ಬರಬೇಕಂದ್ರೆ ಸ್ಟಿಚಿಂಗ್ ಆರಾಮಾಗಿ ಬರುತ್ತೆ. ಸ್ಟಿಚಿಂಗ್ದು ಏನು ತೊಂದರೆ ಇಲ್ಲ, ನಾವು ನೋಡಿಕೊಂಡು ಹೊಲಿಗೆ ಕೂಡ ಹಾಕ್ಕೋಬೋದು. ಮೇನ್ ಕಟ್ಟಿಂಗ್ ಇಂಪಾರ್ಟೆಂಟು ಫ್ರೆಂಡ್ಸ್. ನೋಡಿ, ಅಟ್ಯಾಚ್ ಆಯಿತು. ಇವಾಗ ಕೆಳಗಡೆದು ಕೂಡ ಅಟ್ಯಾಚ್ ಮಾಡ್ಕೊತೀನಿ. ಹಾಗೆ 150 rupees received on Bharat Pay. ಎರಡು ಕಡೆ ನೀಟಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಾನು ಬಾರ್ಡ್ರ್ ಇದೆಯಲ್ವಾ, ಬಾರ್ಡ್ರ್ ಮೇಲೆ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ನೋಡಿ, ಒಂದು 1/2 ಇಂಚು ಬಾರ್ಡ್ರ್ ಮೇಲೆ ಹಾಕ್ಕೊತಾ ಇದ್ದೀನಿ. ಬ್ಲೌಸ್ನ ನೀಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನೀಟಾಗಿ ನೋಡಿಕೊಂಡು ಹಾಕ್ಕೋಬೇಕು ಫ್ರೆಂಡ್ಸ್. ಎಕ್ಸ್ಟ್ರಾ ಇರೋ ಬಟ್ಟೆನ ನೀವು ಕಟ್ ಮಾಡ್ಕೋಬೋದು. ಇದನ್ನು ಉಲ್ಟಾ ಇರೋದನ್ನ ಇವಾಗ ಸ್ವಲ್ಪ ನೀಟಾಗಿ ಕಟ್ ಮಾಡಿಕೊಂಡು, ಮೂಲಿ ಇದೆಯಲ್ವ ಅದನ್ನು ನೀಟಾಗಿ ಬರಬೇಕಂದ್ರೆ ಮಧ್ಯಕ್ಕೆ ಒಂಚೂರು ಕಟ್ ಮಾಡಬೇಕು. ಎಕ್ಸ್ಟ್ರಾ ಬಟ್ಟೆನ ತೆಗಿತಾ ಇದ್ದೀನಿ ಫ್ರೆಂಡ್ಸ್ ನಾನು. ನೋಡಿ, ಇವಾಗ ಸೀದಾ ಮಾಡ್ಕೊತಾ ಇದ್ದೀನಿ. ನೋಡಿ, ಸೀದಾ ಮಾಡ್ಕೊಂಡಾಗ ಹೊಲಿಗೆ ಮಾತ್ರ ತುಂಬ ಪರ್ಫೆಕ್ಟ್ ನೀಟಾಗಿ ಸ್ಟಿಚ್ಚು ಉಲ್ಟಾ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಡು ಸೀದಾ ಮಾಡ್ಕೋಬೇಕು ಫ್ರೆಂಡ್ಸ್. ಅದು ಸೀದಾ ಮಾಡ್ಕೊಂಡಾಗ ಆಮೇಲೆ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ. ಇವಾಗ ನೋಡಿ, ಎರಡು ನೀಟಾಗಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಸಿಂಪಲ್ಲಾಗಿ ಬ್ಲೌಸ್ ಇರೋದನ್ನ ಏನಾದರೂ ಪ್ಯಾಚ್ ವರ್ಕ್ ಆಗಿರ್ಬೋದು, ಪೈಪಿಂಗ್ ಏನೋ ಆಗಿರ್ಬೋದು, ಮತ್ತು ಲೇಸು ಮ್ಯಾಚ್ ಆಗೋ ಥರ ಒಂದು ಸಿಂಪಲ್ಲಾಗಿ ಲೇಸ್ ಆಗಿದ್ದರೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ಹಾಗೆ ಹಾಕ್ತಾಯಿದ್ದೀನಿ. ನೋಡಿ, ಈ ಕಡೆ ಸೂಜಿನ ಎತ್ಕೊಂಡು ಮಿಷಿನ್ನ ಬಟ್ಟೆನ ತಿರುಗಿಸ್ಕೊಳ್ಳಿ. ಬಟ್ಟೆ ತಿರುಗಿಸ್ಕೊಂಡು ಎತ್ಕೊಳ್ಳಿ. ಆಮೇಲೆ ಸೂಜಿ ಮಾತ್ರ ಬಟ್ಟೆ ಮೇಲೆ ಇರಬೇಕು ಫ್ರೆಂಡ್ಸ್. ಸೂಜಿ ಎತ್ಕೊಂಡು ಮೇಲೆ ಹೋದರೆ ಬಟ್ಟೆ ಮೇಲೆ ಸ್ಟಿಚಿಂಗ್ ನೀಟಾಗಿ ಬೀಳಲ್ಲ. ಹಾಗಾಗಿ ಸೂಜಿ ಮಾತ್ರ ಬಟ್ಟೆ ಮೇಲೆ ಇಟ್ಕೊಂಡು ಬಟ್ಟೆ ಮಾತ್ರ ತಿರುಗಿಸಿ. ನೋಡಿ, ಇವಾಗ ಕಾಣಿಸ್ತಾ ಇದೆ. ನಾನು ಈ ಕಡೆ ತಿರುಗಿಸ್ಕೊಂಡು ಇವಾಗ, ಯಾಕಂದರೆ ಇದು ಸ್ಕ್ವಯರ್ ಅಲ್ವಾ, ತುಂಬ ಅಂದರೆ ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ತುಂಬ ನೀಟಾಗಿರುತ್ತೆ. ಸ್ಟಿಚಿಂಗ್ ಮಾತ್ರ ಪರ್ಫೆಕ್ಟಾಗಿ ಬೀಳುತ್ತೆ ಫ್ರೆಂಡ್ಸ್. ಇನ್ನೊಂದು ಏನಂದರೆ, ಮಿಷಿನ್ ಕೆಡಬಾರ್ದು ಅಂದರೆ ಇನ್ನೊಂದು ಮೇಂಟೈನ್ ಮಾಡಿ, ಆಯಿಲ್ ಮೇಂಟೈನ್ ಮಾಡಿ. ಆವಾಗ ಇಲ್ಲಿ ಅದಿದ್ರ ಕೆಳಗಡೆ ಧೂಳು ಕೂತ್ಕೊಂಡಿರುತ್ತೆ, ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಹೊಲಿಗೆ ಮಿಷಿನ್ನ ತುಂಬ ನೀಟಾಗಿ ಬರುತ್ತೆ. ಯಾಕಂದರೆ ರಿಂಕಲ್ಸ್ ಬೀಳಲ್ಲ, ಹೊಲಿಗೆ ಅದಾಗಲ್ಲ. ಮತ್ತು ಫ್ರೆಂಡ್ಸ್ ನೋಡಿ, ಇವಾಗ ಈ ಕಡೆ ಒಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಅದ್ರ ಮೇಲೆ. ನೋಡಿ, ಉಲ್ಟಾ ಮಾಡಿಕೊಂಡು ಲೈನಿಂಗ್ ಬಟ್ಟೆ ಮೇಲೆ ಕೂಡ ಸ್ಟಿಚ್ ಹಾಕೋಬೋದು ಫ್ರೆಂಡ್ಸ್. ನಾನು ಮೇಲ್ಗಡೆ ಹಾಕ್ಕೊತಾ ಇದ್ದೀನಿ, ಅದು ಬಟ್ಟೆ ಕುತ್ಕೊಳ್ಳಲ್ಲ. ಆ ಥರ ಇದ್ದರೆ ಫ್ರೆಂಡ್ಸ್ ಈ ಥರ ಹಾಕೋಬೋದು. ಮೇಲ್ಗಡೆ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹಾಗೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ, ಎಷ್ಟು ನೀಟಾಗಿ ಬಂದಿದೆ. ನೋಡಿ, ಇದನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಲೈನಿಂಗ್ ಬಟ್ಟೆ ಜೊತೆನೇ. ಪರ್ಫೆಕ್ಟಾಗಿ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ಫ್ರೆಂಡ್ಸ್ ನಾವು ಈಸಿಯಾಗಿ ಬಟ್ಟೆನ ಅಟ್ಯಾಚ್ ಮಾಡ್ಬೋದು.
ಸ್ಲೀವ್ನ ಬ್ಲೌಸು ಸ್ಟಿಚ್ ಮಾಡ್ಬೋದು. ಏನಕ್ಕೆ ನಾವು ಲೈನಿಂಗ್ ಹಾಕಿದ್ದೀವಿ ಅಂದರೆ ಫಸ್ಟು ಮೇನು ನಾವು ಲೈನಿಂಗ್ ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕು. ಲೈನಿಂಗ್ ಬಟ್ಟೆ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ನಾವು ಬ್ಲೌಸ್ ಹೊಲಿಯೋಕ್ಕೆ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್. ಹಾಗೆ ಮೊದಲು ವೀಡಿಯೋಸಲ್ಲೇ ಎಲ್ಲ ಹಾಕಿದ್ದೀನಿ, ಲೈನಿಂಗ್ ಅಟ್ಯಾಚ್ ಹಾಕಿದ್ದೀನಿ, ಕಟ್ಟಿಂಗ್ ಹಾಕಿದ್ದೀನಿ, ಎಲ್ಲ ಹಾಕಿದ್ದೀನಿ. ದಯವಿಟ್ಟು ಹಾಗೆ ಹೋಗಿ ಯಾರ್ಯಾರು ನೋಡ್ತಾ ಇದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬರ್ ಆಗಿ ನೋಡಿ ಫ್ರೆಂಡ್ಸ್. ಒಂದು ಬಾರ್ಡ್ರ್ ಒಂದು 5 ಇಂಚ್ ಇತ್ತು ಫ್ರೆಂಡ್ಸ್, ಒಂದು 4.25 ಇಂಚ್ ಇತ್ತು. ಅದನ್ನೇ ನಾನು 3 ಭಾಗ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. 1 ಇಂಚು ಇದೆ, ಅದು 1 ಇಂಚ್ ಮೇಲೇ ಇದೆ ಅನಿಸುತ್ತೆ. ಅದೇ ಅದ್ರ ಮೇಲೆ ಹಾಕ್ಕೊಂಡು ಇನ್ನೊಂದು ತಗೊತಾ ಇದ್ದೀನಿ ಫ್ರೆಂಡ್ಸ್ ನಾನು, ಯಾಕಂದರೆ 2-3 ಪಟ್ಟಿ ಬೇಕಾಗುತ್ತೆ. ನೋಡಿ ಈ ಥರ ಪಟ್ಟಿ ತೆಕ್ಕೊಂಡು ನಾವು ಫೋಲ್ಡ್ ಮಾಡಿ ಅಟ್ಯಾಚ್ ಮಾಡೋದ್ರಿಂದ ಪರ್ಫೆಕ್ಟ್ ಆಗಿರುತ್ತೆ ಫ್ರೆಂಡ್ಸ್. ನಾವು ಲೇಸ್ ಹಚ್ತಾ ಇರ್ತೀವಲ್ವ, ಲೇಸ್ ಹಚ್ಚಿದ್ರೆ ಇನ್ನೂ ಸ್ವಲ್ಪ ಬೇರೆ ಕಾಣಿಸುತ್ತೆ. ಇದು ಯಾಕಂದರೆ ಸೀರೆ ಬಾರ್ಡ್ರದಲ್ವ, ಹಂಗಾಗಿ ತುಂಬ ನೀಟಾಗಿ ಬಂದಿರುತ್ತೆ. ನೋಡಿ ಈ ಕಡೆ ಸ್ವಲ್ಪ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಒಂದು 1/2 ಇಂಚು, ಮತ್ತು ಈ ಕಡೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಕೆಳಗಡೆ ಫಸ್ಟು ಸ್ಟಾರ್ಟಿಂಗು ಹಚ್ಕೊತಾ ಇದ್ದೀನಿ, ಕೆಳಗಡೆ ಮಾತ್ರ. ಅದ್ರ ದಂಡಿಗೆ ಬರಬೇಕು ಫ್ರೆಂಡ್ಸ್, ಅದ್ರ ಕೊನೆಗೆ ಬರಬೇಕು. ಏನಕ್ಕೆ ಕೆಳಗಡೆ ಬ್ಲೌಸ್ ಪೀಸು ಕಾಣಬಾರ್ದು, ಮೇಲ್ಗಡೆ ಇದು ಓಪನ್ನು ಹೊಲಿಗೆ ಕೂಡ ಅದು ಆಗಬಾರ್ದು. ಆ ಥರ ಸ್ಟಿಚಿಂಗ್ ಬರಬೇಕು. ಆ ಥರ ನಾವು ಫೋಲ್ಡ್ ಮಾಡಿ ನೀಟಾಗಿ ಹಿಡ್ಕೋಬೇಕು ಫ್ರೆಂಡ್ಸ್, ಅದು ಮೇನು. ಫೋಲ್ಡ್ ಮಾಡಿಕೊಂಡು ಆ ಕಡೆ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಎಕ್ಸ್ಟ್ರಾ ಇರೋದನ್ನ. ಇವಾಗ ಅದು ಕೂಡ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಪರ್ಫೆಕ್ಟಾಗಿ ಅದ್ರ ಮೇಲೆ ಸ್ಟಿಚಿಂಗ್ ಬರಬೇಕು ಫ್ರೆಂಡ್ಸ್. ಅದ್ರ ಮೇಲೆ ನೋಡಿ ಇವಾಗ ಬರ್ತಾ ಇದೆಯಲ್ವ, ಸೂಜಿನ ಎತ್ಕೊಂಡು ಕೆಳಗಡೆ ತಿರುಗಿಸ್ಕೊಂಡು ಅದನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಎಷ್ಟಂದರೆ ಒಂದು 1/2 ಇಂಚು ಲೇಸ್ ಬಂದರೆ ಒಳ್ಳೆಯದು ಫ್ರೆಂಡ್ಸ್. 1/2 ಇಂಚ್ ಮೇಲೆ ಬಂದರೆ ಅದು ದೊಡ್ಡ ಪಟ್ಟಿ ಥರ ಅನಿಸುತ್ತೆ, ನೀಟಾಗಿ ಬರಲ್ಲ. ಹಾಫ್ ಇಂಚ್ ಬಂದರೆ ಚಿಕ್ಕದು ಲೇಸ್ ಥರ ಕಾಣಿಸುತ್ತೆ, ತುಂಬ ಅಗಲ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಫ್ರೆಂಡ್ಸ್ ನಾನೊಂದು 1/2 ಇಂಚು ತೊಗೊಂಡಿದ್ದೀನಿ. ನೋಡಿ ಈ ಕಡೆನೂ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಇವಾಗ. ನೋಡಿ ಈ ಕಡೆ ಫೋಲ್ಡ್ ಮಾಡಿಕೊಂಡು ಈ ಕಡೆ ತಿರುಗಿಸ್ಕೊಂಡು ಪರ್ಫೆಕ್ಟಾಗಿ ಅದನ್ನು ನೀಟಾಗಿ ಒಳಗಡೆ ದಾರ ಹೊಲಿಗೆ ಅದು ಬರ್ತಾ ಇರುತ್ತಲ್ವ, ಅದನ್ನ ನೀಟಾಗಿ ಒಳಗೆ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ಕಟ್ ಮಾಡಿಕೊಂಡು ಉದ್ದ ಲೇಸ್ ಹಚ್ತಾ ಇದ್ದೀನಿ. ಫ್ರೆಂಡ್ಸು ಒಂದ್ಸಲ ಬ್ಲೌಸು ಉದ್ದ ಅಳತೆ ನೋಡ್ಕೊತಾ ಇದ್ದೀನಿ ನಾನು, ಲೆಂತು ಕಡಿಮೆ ಇದೆ ಎಕ್ಸ್ಟ್ರಾ ಇದೆ ಅಂತ. ಜಾಸ್ತಿ ಇದ್ದರೆ ಫ್ರೆಂಡ್ಸ್ ಕಟ್ ಮಾಡ್ಕೋಬೋದು, ಕಡಿಮೆ ಅಂತೂ ಇರಲ್ಲ ಫ್ರೆಂಡ್ಸ್, ಎಕ್ಸ್ಟ್ರಾನೇ ಇರುತ್ತೆ. ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡ್ಕೊಂಡಿರ್ತೀವಲ್ವ, ಕಡಿಮೆ ಇರಲ್ಲ. ಬಟ್ ಒಂದ್ಸರಿ ನಾವು ಸ್ಟಿಚ್ ಮಾಡುವಾಗ ನೋಡ್ಕೋಬೋದು, ಯಾಕಂದರೆ ಆಪ್ಷನ್ ನಮ್ಗೆ ಇವಾಗ ಇರುತ್ತೆ ಕಟ್ ಮಾಡ್ಕೊಳ್ಳೋದು. ನಾವು ಆಮೇಲೆ ಬ್ಲೌಸ್ನ ಅಟ್ಯಾಚ್ ಮಾಡಿದ ಮೇಲೆ ನಾವು ಕಟ್ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಫ್ರೆಂಡ್ಸ್ ನಾವು ಒಂದ್ಕಿಂತ ನೋಡ್ಕೊತಾ ಇದ್ದೀನಿ, ನೋಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಎಕ್ಸ್ಟ್ರಾ ಇರೋದನ್ನ. ಇವಾಗ ಮೇಲ್ಗಡೆ ಪಾರ್ಟ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಏನಕ್ಕಂದರೆ ನೋಡಿ ಅದು ಕೂಡ ಇದು ಪೈಪಿಂಗ್ ಮಾಡಿದ್ದೀನಿ, ಪೈಪಿಂಗ್ ಮಾಡಿ ಎಮ್ಮಿಂಗ್ ಮಾಡ್ತೀನಿ ಫ್ರೆಂಡ್ಸ್. ಅದು ಪೈಪಿಂಗ್ ಇಲ್ಲ, ಎಮ್ಮಿಂಗ್ ಬಟ್ಟೆ ಹಚ್ಚಿ ಎಮ್ಮಿಂಗ್ ಮಾಡೋದು ಅದು. ನೋಡಿ ಫಸ್ಟ್ ಒಂದ್ಸಲ ಸೀದಾ ಹಚ್ಕೊತಾ ಇದ್ದೀನಿ, ಸೀದಾ ಹಚ್ಕೊಂಡು ನೋಡಿ ಈ ಕಡೆ ಅದೊಂದು ಕೂಡ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಅದನ್ನು ಎಮ್ಮಿಂಗ್ ಬಟ್ಟೆನ ನೀಟಾಗಿ ಒಳಗೆ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಹೀಗೆ ನೋಡಿ ಫ್ರೆಂಡ್ಸ್, 2 ಆಯಿತು. ಇವಾಗ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಫೋಲ್ಡ್ ಮಾಡಿಕೊಂಡು ಇವಾಗ ಸ್ಟಿಚ್ ಹಾಕಿರ್ತೀವಲ್ಲ ಫ್ರೆಂಡ್ಸ್, ಅದನ್ನು ಸ್ಟಿಚ್ ಹಾಕಿರೋದನ್ನ ನಾವು ಒಳಗೆ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಒಳಗೆ ಮಾಡ್ಕೊಳ್ಳೋದ್ರಿಂದ ಫ್ರೆಂಡ್ಸು ತುಂಬ ನೀಟಾಗಿ ಅನಿಸುತ್ತೆ. ಯಾಕಂದರೆ ಕೆಲವೊಬ್ಬರು ಓರ್ಲಾಕ್ ಮಿಷಿನಲ್ಲೇ ಓರ್ಲಾಕ್ ಮಾಡ್ತಾ ಇರ್ತಾರೆ, ಅದನ್ನು ನಾನು ಈ ಥರ ಮಾಡ್ತೀನಿ. ಈ ಥರ ಮಾಡೋದ್ರಿಂದ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ನೀಟಾಗಿ ಬರುತ್ತೆ, ಪರ್ಫೆಕ್ಟಾಗಿ ಕೂಡ ಇರುತ್ತೆ ಫ್ರೆಂಡ್ಸ್. ನೀವು ಇದೇ ಥರನೇ ಟ್ರೈ ಮಾಡಿ. ಫಸ್ಟ್ ಸ್ಟಾರ್ಟಿಂಗಿಂದನೇ ಹೊಲಿಬೇಕಂದವರು ಕೂಡ ಪರ್ಫೆಕ್ಟಾಗಿ ಕಲ್ತ್ಕೊಂಡ್ಬಿಟ್ರೆ ಅವ್ರ ಮೈಂಡ್ಗೆ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಅದೊಂದು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಇವಾಗ. 2 ಸಮವಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಅದನ್ನು ಫಸ್ಟು ನೀಟಾಗಿ ಮಾಡಿಕೊಂಡು ಅದು ಮೇಲ್ಗಡೆ ಒಳಗಡೆ ಕಾಣೋ ದಾರ ಎಲ್ಲ ಒಳಗಡೆ ಅದು ಮಾಡಿಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ನಾನು ಡಬಲ್ ಸ್ಟಿಚ್ ಹಾಕ್ಕೊತೀನಿ ಅದ್ರ ಮೇಲೆ. ಪ್ರತಿಯೊಂದಕ್ಕೂ ಫ್ರೆಂಡ್ಸ್ ಡಬಲ್ ಸ್ಟಿಚ್ ಹಾಕೋಬೇಕು, ಎಲ್ಲರಿಗೂ ಗೊತ್ತಿರೋದೆ.
ಫ್ರೆಂಡ್ಸ್. ಹಾಗೆ ನನಗೆ ಹೊಸಬ್ರಾಗಿದ್ದಿದ್ರೆ ನನ್ನ ವೀಡಿಯೋಸ್ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ, ಹಾಗೆ ಹೇಳ್ತಾ ಇದ್ದೀನಿ. ನನ್ನ ವೀಡಿಯೋಸ್ ಅಂತೂ ತುಂಬ ಈಸಿಯಾಗಿ ಮೈಂಡ್ಗೆ ಹೋಗುತ್ತೆ ಅವ್ರಿಗೆ, ನೀಟಾಗಿ ಕಟ್ ಹಾಗಾಗಿ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಎರಡು ಪರ್ಫೆಕ್ಟ್ ಆಗಿರಬೇಕು ಫ್ರೆಂಡ್ಸು. ಇನ್ನೊಂದು ಬ್ಲೌಸಿಗೆ ಮೇನ್ ಇಂಪಾರ್ಟೆಂಟ್ ಏನಂದರೆ ಶೋಲ್ಡರ್ ತುಂಬ ಕಡಿಮೆ ಇರಬೇಕು. ಶೋಲ್ಡರ್ ಕಡಿಮೆ ಇರೋದ್ರಿಂದ ಬ್ಲೌಸ್ನ ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ನಾನು ಕೆಲವೊಬ್ಬರು ಬ್ಲೌಸ್ಗಳು ತುಂಬ ಮೆಜರ್ಮೆಂಟು ಬ್ಲೌಸ್ಗಳು ಕೊಟ್ಟಿರ್ತಾರೆ ನನ್ನ ಹತ್ರ. ಏನಕ್ಕಂದರೆ ಶೋಲ್ಡರ್ ತುಂಬ 3-3.5 ಇಂಚು ಶೋಲ್ಡರ್ ಇಟ್ಟಿರ್ತಾರೆ ಫ್ರೆಂಡ್ಸ್ ಅವರು. ಆ ಥರ ಇಡೋದ್ರಿಂದ ಹಿಂಗೆ ಜುಬ್ಬ ಬೀಳ್ತಾ ಇರುತ್ತೆ, ಎಳೆ ಬೀಳುತ್ತೆ, ಅದು ಚೆನ್ನಾಗಿರಲ್ಲ, ಪರ್ಫೆಕ್ಟಾಗಿ ಬ್ಲೌಸ್ ಕುತ್ಕೊಳ್ಳಲ್ಲ. ನಾವು ಪರ್ಫೆಕ್ಟ್ ಬ್ಲೌಸ್ ಅಂದರೆ 3 ಇಂಚು 2.5 ಇಂಚು ಒಳಗಡೆ ನಾವು ಶೋಲ್ಡರ್ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಹಾಗೆ ನೋಡಿ ನಾನು ಪಟ್ಟಿನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇವಾಗ ಫೋಲ್ಡ್ ಮಾಡಿಕೊಂಡು ಒಂದು ಸೈಡು ಫುಲ್ ಬರುತ್ತೆ ಫ್ರೆಂಡ್ಸ್, ಒಂದು ಸೈಡ್ ಹಾಫ್ ಹಾಕಿದ್ದೀನಿ ನಾನೇ. ನೋಡಿ ಸೇಮು ಆವಾಗ ಕೆಳಗಡೆ ಎಷ್ಟು ಪಟ್ಟಿ ತೊಗೊಂಡಿದ್ದೀವಿ ನೋಡಿ 1/2 ಇಂಚು, ಅದೇ ಥರನೇ ಸೇಮ್ ಅದೇ ಥರ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ತುಂಬ ನೀಟಾಗಿ ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ. ಅದು ಕನ್ನಡದಲ್ಲೇ ಸರಳವಾಗಿ ನಿಮಗೆ ತುಂಬ ಮೈಂಡಿಗೆ ಹೋಗುತ್ತೆ, ಈಸಿಯಾಗಿ ನೀವು ಕಲಿಬೋದು ಫ್ರೆಂಡ್ಸ್. ಇವಾಗ ಹೆಣ್ಮಕ್ಳಿಗೆ ತುಂಬ ಕಷ್ಟ, ಹೊರಗಡೆ ಹೋಗಿ ಅವರು ಹೇಳಿದಷ್ಟು ಕೆಲಸ ಮಾಡಬೇಕು, ನಾವು ಕೇಳಿದಷ್ಟು ದುಡ್ಡು ಕೊಡಲ್ಲ. ಹಾಗಾಗಿದೆ ಫ್ರೆಂಡ್ಸ್. ಮನೆಯಲ್ಲೇ ಕೂತ್ಕೊಂಡು ಏನೋ ಒಂದು ಮಾಡೋರಿಗೆ, ಓದಲಾದವ್ರಿಗೆ ತುಂಬ ಈಸಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದು ಮನೇಲಿ ಕೂತ್ಕೊಂಡು ಆರಾಮ್ ನಮ್ಮ ದುಡ್ಡನ್ನ ನಾವು ಮಾಡ್ಕೋಬೋದು ಫ್ರೆಂಡ್ಸ್. ಹೊರಗಡೆ ಹೋಗಿ ಎಷ್ಟು ನಾವು ದುಡ್ಡು ಮಾಡ್ತೀವೋ ಅದನ್ನು ನಾವು ಮನೆಯಲ್ಲೇ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ನೀಟಾಗಿ ನಾವು ಮೈಂಡ್ ಕೊಟ್ಟು ಬೇಗ ಕಲ್ತ್ಕೊಂಡು ಈಸಿಯಾಗಿ ಹೊಲಿದ್ರೆ ಫ್ರೆಂಡ್ಸ್ ನೀಟಾಗೆ ದುಡಿಬೋದು, ಏನೂ ತೊಂದರೆ ಇಲ್ಲ. ಇಲ್ಲೂ ಟೇಲರಿಂಗ್ ಕ್ಲಾಸಲ್ಲಿ ಯಾವುದೇ ಥರ ಮಿಸ್ಟೇಕ್ ಇಲ್ಲ ಫ್ರೆಂಡ್ಸು, ಲಾಸ್ ಅಂತೂ ಇಲ್ಲವೇ ಇಲ್ಲ. ನೋಡಿ, ನಾನು ಮಿಷಿನ್ ಕಲ್ತಿರೋದು ತುಂಬ ಇಷ್ಟಪಟ್ಟೆ ಕಲ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಆ ಕಡೆ ಫೋಲ್ಡ್ ಮಾಡಿಕೊಂಡು ಈ ಕಡೆ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ನೋಡಿ, ಅದು ದಾರ ಎಲ್ಲ ಬರುತ್ತಲ್ವ, ಅದನ್ನೆಲ್ಲ ನೀಟಾಗಿ ಒಳಗೆ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಾಣಿಸುತ್ತೆ ನೋಡಿ, ಕೆಳಗಡೆ ಪರ್ಫೆಕ್ಟಾಗಿದೆ. ಆ ಥರ ಎಳೆ ದಾರ ಏನಾದರೂ ಮಧ್ಯಕ್ಕೆ ಬಂದರೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಅದನ್ನು ಕಟ್ ಮಾಡ್ಕೊಳ್ಳೋದ್ರಿಂದ ಪರ್ಫೆಕ್ಟಾಗಿ ಬರುತ್ತೆ, ಅದು ತುಂಬ ನೀಟಾಗಿ ಕೂಡ ಕಾಣಿಸುತ್ತೆ ಫ್ರೆಂಡ್ಸ್. ಪ್ರತಿಯೊಂದು ವೀಡಿಯೋಸ್ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ, ಏನಕ್ಕೆ ಅಂದರೆ ನಾನು ವ್ಲಾಗ್ಸಲ್ಲಿ ಪ್ರತಿಯೊಂದು ಕಟ್ಟಿಂಗ್ಸು ವೀಡಿಯೋಸ್ ಎಲ್ಲ ತುಂಬ ಬರ್ತಾಯಿದೆ. ದಯವಿಟ್ಟು ಸಪೋರ್ಟ್ ಮಾಡಿ ನೋಡ್ಕೊಳ್ಳಿ, ನಿಮಗೂ ಹೆಲ್ಪ್ ಆಗುತ್ತೆ, ನನಗೂ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ನೋಡಿಕೊಂಡು ಇದು ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ ನೀವು ಕೂಡ. ನಮ್ಮ ಪಾಪು ಮಲಗಿದ್ದಾಳೆ ಫ್ರೆಂಡ್ಸ್, ಅವಳು ಮಲಗಿದಾಗೇ ನನ್ನ ಬಟ್ಟೆ ಸ್ಟಿಚಿಂಗ್ ಆಗೋದು. ಅವಳು ಎದ್ಲಂದರೆ ಸ್ವಲ್ಪ ಹೊಲಿಯೋಕ್ಕೆ ಕಷ್ಟ ಆಗುತ್ತೆ. ನೋಡಿ, ಅದನ್ನು ನೀಟಾಗಿ ಒಳಗೆ ಮಾಡಿ ಹಾಕ್ತಾಯಿದ್ದೀನಿ ಇವಾಗ. ನೋಡಿ, ಫ್ರಂಟ್ ಒಂದು ಹಚ್ಕೊತಾ ಇದ್ದೀನಿ. ಇದನ್ನು ಫ್ರಂಟು ಒಂದು ಸೈಡಲ್ಲಿ, ರೈಟ್ ಸೈಡಲ್ಲಿ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಫುಲ್ ಕಂಪ್ಲೀಟು ಫ್ರಂಟ್ ಬರ್ತಾ ಇದೆ ಅದು ಪಟ್ಟಿ. ನೋಡಿ ಫ್ರೆಂಡ್ಸ್, ಹಾಗೆ ಪರ್ಫೆಕ್ಟಾಗಿ ಬಂದಿದೆ. ತುಂಬ ಅಂದರೆ ತುಂಬ ನೀಟಾಗಿದೆ ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ನಿಮಗೆ ಕಾಣಿಸ್ತಾ ಇದೆ ಅಂತ ನೋಡಿ ಲೈಕ್, ಶೇರ್, ಸಬ್ಸ್ಕ್ರೈಬರ್ ಮಾಡಿ. ನೋಡಿ, ತುಂಬ ಪರ್ಫೆಕ್ಟಾಗಿ ಬಂದಿದೆ. ಒಂದು ಪಟ್ಟಿ ಹಚ್ಚಿದ್ದೀನಿ ನೋಡಿ. ಇವಾಗ ಶೋಲ್ಡರು ಇಲ್ಲಿಂದ ಕೆಳಗಡೆ ತೊಗೊಂಡು ಜುಬ್ಬದಿಂದ ಕೆಳಗಡೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ನಾವು ಡಾಚ್ ಇಟ್ಟಿದ್ದೀನಿ ಫ್ರೆಂಡ್ಸ್. ಬ್ಯಾಕ್ ಸೈಡು ನೋಡಿ, ಒಂದು 4 ಇಂಚು ಹಿಡಿದ್ರೆ ಸಾಕು ಫ್ರೆಂಡ್ಸು. 4, 3.5 ಅವರು ಎಷ್ಟು ಬ್ಲೌಸಿಂದ ಇದು ಇರುತ್ತೋ ಅಷ್ಟು ನೋಡ್ಕೊಂಡು ಹಿಡಿತಾರೆ ಫ್ರೆಂಡ್ಸ್. ನಾನು ಯಾವುದೇ ರೀತಿ ಮೆಜರ್ಮೆಂಟ್ ತೊಗೊಳ್ಳಲ್ಲ, ಅಂದಾಜು ಮೇಲೇ ನಾನು ಸ್ಟಿಚಿಂಗ್ ಹಾಕೋದು. ಬ್ಯಾಕ್ ಸೈಡು ಎರಡು ಪರ್ಫೆಕ್ಟಾಗಿ ಒಂದು ಯಾವಷ್ಟು ತೊಗೊಂಡಿರ್ತೀರೋ ಎರಡನೇದು ಕೂಡ ಅಷ್ಟೇ ತೊಗೊಳ್ಳಿ ಫ್ರೆಂಡ್ಸ್, ಪರ್ಫೆಕ್ಟಾಗಿ ಬರುತ್ತೆ. ಒಂದು ದೊಡ್ಡದು ಒಂದು ಚಿಕ್ಕದು ತೊಗೋಬೇಡಿ. ನೋಡಿ, ನಂದಂತೂ 2 ಪರ್ಫೆಕ್ಟಾಗಿದೆ. ಹಾಗೆ ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬರ್ ಮಾಡಿ. ತುಂಬ ವೀಡಿಯೋಸ್ ಹಾಕಿದ್ದೀನಿ ಫ್ರೆಂಡ್ಸ್.